4 ಎಕರೆ ಇದೆ, ನಮ್ಮ ತಾತಂದಿರು ಸಂಪಾದನೆ ಮಾಡಿರೋದು. ಆ 4 ಎಕರೆದಲ್ಲಿ ಬೇರೆಯವ್ರಿಗೆ ಇನ್ನು 600 ರೂಪಾಯಿಗೆ ಆಗ ನಮ್ಗೆ ಗೊತ್ತಿಲ್ಲ, 600 ರೂಪಾಯಿಗೆ ಅವ್ರಿಗೆ ಕೊಟ್ಟಿದ್ದೀವಿ ಅಂತ ರೆಡ್ಡಿಸು ಅವ್ರು ಇಸ್ಕೊಂಡವ್ರೆ. ಬಟ್ ಈಗ ನಮಗೆ ಕೋರ್ಟಿಗೆ ಹಾಕಿದ್ದೀವಿ, AC ಕೋರ್ಟಲ್ಲಿ ನಮ್ಗೆ ಆಗೈತೆ, ಮತ್ತು DC ಕೋರ್ಟಲ್ಲಿ ನಮ್ಗೆ ಆಗೈತೆ. ಈಗ ಮಾವಿನ ಹಣ್ಣು ಕಿತ್ಕೊಳ್ಳೋಕೆ ಬಂದರೆ ನಾವು ದೌರ್ಜನ್ಯಕ್ಕೆ ಬರ್ತವ್ರೆ ಸರ್, ಅವರು ಹೊಡಿಯೋಕ್ಕೆ ಬರ್ತವ್ರೆ, ಜನಗಳನ್ನು ಕರ್ಕೊಂಡು ಬರೋದು, ದೌರ್ಜನ್ಯ ಮಾಡೋದು, ಇದೇ ಥರ ಮಾಡ್ತವ್ರೆ. ನಮಗೆ ನ್ಯಾಯ ಸಿಗ್ತಾಯಿಲ್ಲ ಸರ್ ಇಲ್ಲಿ. ಇದು AC ಕೋರ್ಟಲ್ಲಿ ತಹಸೀಲ್ದಾರ್ ಅವ್ರಿಗೆ ಇದು ಮಾಡವ್ರೆ ಬರಬೇಕು ಅಂತ. ಬಟ್ ತಹಸೀಲ್ದಾರ್ ಸರ್ ಇಲ್ಲಿ ಬಂದು ಲ್ಯಾಂಡಿಗೆ ಬರ್ದಿರ ಹಂಗೆ ಹೊರ್ಟೋಗವ್ರೆ, ಅವರು ಬರ್ತಾಯಿಲ್ಲ. ನಮ್ಗೆ ಇಲ್ಲಿ ಬೇಕಾದ್ರೆ ಇಲ್ಲಿ ನ್ಯಾಯ ಸಿಗ್ತಾಯಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವರು ನಾವೇನು ಮಾಡೋಕ್ಕಾಗಲ್ಲ, ಅದು ಸಿವಿಲ್ ಮ್ಯಾಟ್ರು, ನಮಗೆ ಇದು ಏನು ಮಾಡೋಕ್ಕಾಗಲ್ಲ, ನೀವು ಆ ಕೋರ್ಟಲ್ಲಿ ಹೋಗಿ ಅಂತವ್ರೆ. ಸರ್ ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ. ಈಗ ಬೆಳಗ್ಗೆ ಬಂದು ಒಂದು 10-15 ಜನ ಬಂದು ನಾವು ಕೇಳಿದ್ರೆ, ನಿಮ್ಮ ಕೈಯಲ್ಲಿ ಏನಾದರೆ ಮಾಡ್ಕೊಳ್ಳಿ, ನಾವು ಕೀಳೋದೆ, ನಮಗೆ ಆಗ ನಾವು 50 ವರ್ಷಗಳಿಂದ ಇದ್ದೀವಿ, ಅದು ಇದು ಅಂತ ದೌರ್ಜನ್ಯ ಮಾಡಿಬಿಟ್ಟು, ನಿಮ್ಗೆ ಆಗಿದ್ರೆ ನೀವು ಹೈಕೋರ್ಟ್ಗೆ ಹೋಗಿ, ಇನ್ನೊಂದು ಕೋರ್ಟ್ಗೆ ಹೋಗಿ ಅಂತಾರೆ. ಹಾಗೆ ಮಾಡಿಬಿಟ್ಟು ಬೆಳಗ್ಗೆ ಬಂದು ಕಾಯೆಲ್ಲ ಕಿತ್ಕೊಂಡು ಹೊಟ್ಟೋಗವ್ರೆ. ಸರ್ ಏನು ಸರ್ ಮಾಡೋದು, ನಮ್ಗೆ ನ್ಯಾಯ ಸಿಗ್ತಾಯಿಲ್ಲ. ನಾವು ST ವರ್ಗಕ್ಕೆ ಸೇರಿದವರು ಎಲ್ಲ ರೆಡ್ಡಿಸು ಇದ್ದಾರೆ ಊರಲ್ಲಿ. ನಾವು ಒಂದೇ ಸರ್ ಕ್ಯಾಸ್ಟ್ ಇರೋದು, ನಮ್ಮ ಒಂದು ಮನೆಯೇ ಇರೋದು. ಅದರಿಂದ ನಮಗೆ ಆಗ್ತಾನೇ ಇಲ್ಲ ಸರ್ ಊರಲ್ಲಿ ಇರೋಕ್ಕೆ. ಏನೇನೋ ಕಿರಿಕ್ ಮಾಡ್ತವ್ರೆ. ಬಟ್ ನಮಗೇನೋ ನ್ಯಾಯ ಸಿಕ್ಕೊಡೋಂಗೆ ಆದೇಶ ಆಗಿದ್ರೆ, ಈಗ ತಹಸೀಲ್ದಾರ್ ಅವ್ರಿಗೆ ಆದೇಶ ಕೊಟ್ಟವ್ರೆ, ಅವ್ರು ಬಂದು ಬಿಡಿಸ್ಕೊಳ್ಳಿ, ಇಲ್ಲಾಂದ್ರೆ ನಾವು ಇನ್ನೂ ಕೊಡ್ತೀವಿ, ನೀವು ನಿಮ್ಮ ಕೈಲಿ ಆಗ್ತದಾ ಹೋಗಿ, ಆಗಂಗಿದ್ರೆ ಕೋರ್ಟೆಲ್ಲ ಮಾಡ್ಕೊಳ್ಳಿ ಅಂತವ್ರೆ ಸರ್. ಈಗ ನಾವು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀವಿ, ಅವ್ರ ಹತ್ರ ದುಡ್ಡು ಐತೆ ಸರ್, ನಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ಬೆದರಿಸ್ತಾವ್ರೆ.